ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲ ಹೇಗಿದ್ರ? ಎಲ್ಲ ತುಂಬ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ. ಇದು ನಮ್ಮ ಮೊಟ್ಟ ಮೊದಲ ಪ್ರಯತ್ನ ಹಾಗೂ ಮೊಟ್ಟ ಮೊದಲ ವಿಚಾರ ಅಂತಲೂ ತಿಳಿಸ್ಬೋದು. ವಿಚಾರ ಏನಂತಂದ್ರೆ, ರೈತರು ಬಳಸುವಂತಹ ಯಾವುದೇ ವಸ್ತುಗಳಿಗೆ ದರ ನಿಗದಿ ಇಲ್ಲ. ಏನು ಸರ್ ಈಗ ಹೇಳ್ತೀರಾ? ರೈತರು ಬಳಸುವಂಥ ಯಾವ ವಸ್ತುಗಳಿಗೆ ಕೂಡ ದರ ನಿಗದಿ ಇಲ್ಲ ಅಂತಂತಾರೆ. ಹೆಂಗೆ ಸರ್ ಇದು ಸಾಧ್ಯ? ಹೌದು, ಏಕೆಂದರೆ ರೈತ ಯಾವುದೇ ಒಂದು ವಸ್ತು ಕೊಳ್ಳೋದಕ್ಕೆ ಹೋದರೂ ಯಾವುದೇ ಅಂಗಡಿಯಲ್ಲಿ ಹೇಳ್ತಾರೆ, ಸರ್ ಇದು 500 ರೂಪಾಯಿ ಸರ್, ನಿಮಗೆ ನಮ್ಮ ಪರಿಚಯದವರು ಅಂತ ನಾನು ನಿಮ್ಗೆ 100 ರೂಪಾಯಿ ಕಡಿಮೆ ಕೊಡ್ತೀನಿ, 400 ರೂಪಾಯಿ ಕೊಡಿ, ಅಥವಾ 350 ರೂಪಾಯಿ ಕೊಡಿ. ಒಂದು ಸಲಿಕೆ ಅಂಗಡಿ ಹೋಗಲಿ, ಅಥವಾ ಒಂದು ಸ್ಪ್ರಿಂಕ್ಲರ್ ಅಂಗಡಿ ಹೋಗಲಿ, ಒಂದು ಪೈಪ್ ಅಂಗಡಿ ಹೋಗಲಿ, ಯಾವುದೇ ಅಂಗಡಿಗೆ ಹೋದರೂ ಅಷ್ಟೇ, ಆಯಿತಾ? ಕೆಲವ್ರು ಹೇಳೋದಿಲ್ಲ ಇಷ್ಟ, ಸರ್ 500 ರೂಪಾಯಿ ಪೈಪ್ ಸರ್, ನಾವು 450 ರೂಪಾಯಿ ಕೊಡ್ತಾಯಿದ್ದೀವಿ, ಬೇರೆ ಅಂಗಡಿಗಳಲ್ಲಿ ಕೇಳ್ಕೊಂಬನ್ನಿ. ಓಕೆ, ಯಾಕೆ ಹೀಗೆ ಅಂದರೆ, ರೈತ ಬಳಸುವಂಥ ಯಾವುದೇ ವಸ್ತುಗಳಿಗೆ ಕೂಡ ದರ ನಿಗದಿ ಇಲ್ವಾ ಅಂತಂದ್ರೆ ಮಾರ್ಕೆಟಲ್ಲಿ ಇಲ್ಲ. ಕಾರಣ ಇಷ್ಟೇ. ಕಾರಣ ಏನಪ್ಪ ಅಂತಂದರೆ, ನಾವು ರೈತರಿಗೆ ಟೋಪಿ ಹಾಕೋದಕ್ಕಾಗಲ್ಲ. ಅಂದರೆ ನಾವು ಈಸಿಯಾಗಿ ಟೋಪಿ ಹಾಕ್ಬೋದು, ದರ ನಿಗದಿ ಮಾಡಿದ್ರೆ ನಾವು ಟೋಪಿ ಹಾಕೋಕ್ಕೆ ಬರೋದಿಲ್ಲ. ಅಥವಾ ನಾವು ಅವ್ರ GST ಬಿಲ್ ಕೇಳಿದ್ರೆ ನಾವು ಮೋಸ ಮಾಡೋದಕ್ಕಾಗೋದಿಲ್ಲ, ನಮಗೆ ಹೆಚ್ಚಿಗೆ ಲಾಭ ಸಿಗೋದಿಲ್ಲ. ಇದೇ ಕಾರಣ ಹಿಡ್ಕೊಂಡು ದೊಡ್ಡ ಮಟ್ಟದ ಅವ್ಯವಹಾರ ನಡೀತಾ ಇರೋದು ಅಂತಂದರೆ ಟ್ರ್ಯಾಕ್ಟರ್ ಕಂಪ್ನಿಗಳಲ್ಲಿ. ಓಕೆ, ಏನು ಸರ್ ಟ್ರ್ಯಾಕ್ಟರ್ ಕಂಪ್ನಿಗಳು ಮೋಸ ಮಾಡ್ತಾಯಿರೋ ನಿಜನಾ ಸರ್ ಅಂತಂದು ಕೇಳಿದ್ರೆ, ಹೌದು ನಿಜ. ನಾನು ಹೇಳ್ತಾ ಇರೋದೇನಾದರೂ ನಿಮಗೆ ಸುಳ್ಳು ಅನಿಸಿದ್ರೆ, ನಿಮ್ಮ ಹತ್ರ ಯಾರಾದರೂ ಒಬ್ಬರು ಮನೆಯಲ್ಲಿ ಅಕ್ಕಪಕ್ಕ ರೈತರು ಟ್ರ್ಯಾಕ್ಟರ್ ತೊಗೊಂಡೇ ಇರ್ತಾರೆ. ಆ ರೈತರ ಹತ್ರ ಹೋಗ್ಬಿಟ್ಟು, ಸರ್ ನೀವು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದ್ರಲ್ಲ, ಇನ್ವಾಯ್ಸ್ ಕಾಪಿ ಕೊಡಿ ಸರ್ ಅಂತ ಕೇಳಿ. ಆಗ ರೈತರು ಹೇಳೋದಿಷ್ಟೇ, ಆ ಥರ ಯಾವುದು ಇಲ್ವಲ್ಲ ಸರ್ ನಮ್ಮ ಹತ್ರ. ಏನು ಸರ್ ಶೋರೂಮಲ್ಲಿ ಹೊಸ ಗಾಡಿ ತೊಗೊಂಡಿದ್ದೀರಾ? ನೋಡಿ, ನಾನು ಮೊನ್ನೆ ಕಾರ್ ತೊಗೊಂಡೆ, ಇನ್ವಾಯ್ಸ್ ಕಾಪಿ ನೋಡಿ 5 ಲಕ್ಷದ ಚಿಲ್ಲರೆ ಇದೆ, ಅಥವಾ 6 ಲಕ್ಷದ ಚಿಲ್ಲರೆ ಇದೆ, ಇನ್ವಾಯ್ಸ್ ಕಾಪಿ ಕೊಟ್ಟಿದ್ದೀರಾ ಸರ್ ನನಗೆ? ನಿಮ್ಮದು ಕೊಡಿ ಸರ್. ನೀವು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದ್ರೆ ಮೊನ್ನೆ ಏನು? ಇಲ್ಲ ಸರ್, ನೀವು ಶೋರೂಮಲ್ಲಿ ಕೊಟ್ಟೇ ಇಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ? ಫೋನ್ ಮಾಡ್ತಾರೆ, ಸರ್ ನನಗೆ ಇನ್ವಾಯ್ಸ್ ಕಾಪಿ ಬೇಕಾಯ್ತು ಸರ್, ನನಗೆ ಕೊಡಿ ಸರ್. ಆಗ ಶೋರೂಮ್ ಅವರು, ಸರ್ ಅದೆಲ್ಲ ನಿಮಗೆ ಕೊಡೋಕ್ಕೆ ಬರಲ್ಲ ಸರ್. ಸರ್ ದುಡ್ಡು ಕಟ್ಟೋರು ನೀವು ಸಾಲ ಮಾಡಿ ಟ್ರ್ಯಾಕ್ಟರ್ ತೊಗೊಂಡಿರ್ಬೋದು, ಆದರೆ ದುಡ್ಡು ಕಟ್ಟೋರು ನೀವು. ಓಕೆ, ಸಾಲ ಯಾರು ಶೋರೂಮ್ ಅವ್ರನ್ನ ಕಟ್ಟೋದಿಲ್ಲ, ಬ್ಯಾಂಕ್ ಅವ್ರಿಗೆ ಅಥವಾ ಫೈನಾನ್ಸಿಯವ್ರಿಗೆ ನೀವೇ ಕಟ್ಟಬೇಕು. ನಿಮ್ಮ ಟ್ರ್ಯಾಕ್ಟರ್ ಬೆಲೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿಲ್ಲ. ಅಂದರೆ ಇನ್ವಾಯ್ಸ್ ಕಾಪಿ ನಿಮ್ಮಲ್ಲಿಲ್ಲ. ಅವರು ಬ್ಲೈಂಡಾಗಿ ಯಾವುದೋ ಒಂದು ಶೀಟಲ್ಲಿ ಬರೆದು ಕೊಟ್ಟರು, ನೀವು ತೊಗೊಂಬಂದ್ರಿ ಖುಷಿಯಾಗಿ, ಪೇಡನೋ ಮಂಡಕ್ಕಿನೋ ಖಾರ ಹಂಚಿ ಟೀ ಕುಡ್ದು ಕಾಫಿ ಕುಡ್ದು ಬಂದುಬಿಟ್ರಿ. ಏನು ಹೇಳಿದ್ರಿ ನಿಮಗೆ? ಸರ್ 7 ಲಕ್ಷ ರೂಪಾಯಿ ಇದೆ ಸರ್ ಇದು ಟ್ರ್ಯಾಕ್ಟರ್, ಯಾವುದೋ ಒಂದು ಸೀರೀಸ್ ತೊಗೊಳ್ಳಿ, XYZ ಸೀರೀಸ್, ಇದು 7 ಲಕ್ಷ ರೂಪಾಯಿ ಇದೆ ಸರ್ ಇದು, ನಾನು ನಿಮಗೆ 2 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಹೆಂಗೆ ಡಿಸ್ಕೌಂಟ್ ಕೊಡ್ತಾಯಿದ್ದೀರಾ ಸರ್? ನಿಮಗೊಂದು 1 ಲಕ್ಷದ ಕಲ್ಟಿವೇಟ್ರ್ ಕೊಡ್ತೀವಿ ಸರ್, ಅಥವಾ 2 ಲಕ್ಷದ ಕಲ್ಟಿವೇಟ್ರ್ ಕೊಡ್ತೀವಿ ಸರ್, ನಿಮಗೆ ಅದು ಕೊಡ್ತೀವಿ ಸರ್, ಟಾಪ್ ಕೊಡ್ತೀವಿ ಸರ್, ಬಾಟಮ್ ಕೊಡ್ತೀವಿ ಸರ್, ಹುಕ್ ಕೊಡ್ತೀವಿ ಸರ್. ಸರ್ ಅವೆಲ್ಲ ಕಂಪ್ನಿಯಿಂದ ಬಂದಿರೋಂಥ ಮೆಟೀರಿಯಲ್ಗಳು ಕೆಲವೊಂದು ಟ್ರ್ಯಾಕ್ಟರ್ಗಳ ಜೊತೆ ಬರುತ್ತೆ, ಇನ್ನು ಕೆಲವೊಂದು ಬರೋದಿಲ್ಲ. ಬರುವಂಥ ಮೆಟೀರಿಯಲ್ಗಳನ್ನ ಇವ್ರು ಕೊಡ್ತಾರೆ, ಕೆಲವೊಂದು ಮೆಟೀರಿಯಲ್ಗೆ ಅಡಿಷ್ನಲ್ ಬಿಲ್ ಹಾಕ್ತಾರೆ. ಆದರೆ ರೈತರಿಗೆ ಅದು ಗೊತ್ತಾಗೋದಿಲ್ಲ, ಹೇಗೆ ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಸೊ ಇನ್ನೊಂದು ಮೋಸ ಹೇಗಾಗುತ್ತೆ? ಒಬ್ಬ ರೈತನ ಹತ್ರ ಹಳೆ ಟ್ರ್ಯಾಕ್ಟರ್ ಇದೆ, ಅದನ್ನು ಸೇಲ್ ಮಾಡಿ ಹೊಸ ಟ್ರ್ಯಾಕ್ಟರ್ ತರಬೇಕು. ಈಗ ಹೆಂಗೋ ದಸರಾ ದೀಪಾವಳಿ ಬರ್ತಾಯಿದೆ, ಸೊ ನಾನು ಹೊಸ ಟ್ರ್ಯಾಕ್ಟರ್ ತರಬೇಕು, ಇದು ಯಾಕೆ ಹಳೆ ಟ್ರ್ಯಾಕ್ಟರ್ ಕೈ ಕೊಡ್ತಾಯಿದೆ ಭಾಳ. ಓಕೆ, ರೈತ ಏನು ಮಾಡ್ತಾನೆ? ಥಿಂಕ್ ಮಾಡ್ತಾನೆ, ಈ ಟ್ರ್ಯಾಕ್ಟ್ರ್ 2 ಲಕ್ಷಕ್ಕೆ ಹೋಗ್ಬೋದು. ಶೋರೂಮ್ ಹೋಗ್ತಾರೆ, ಕೇಳ್ತಾರೆ, ಸರ್ ನನ್ನೊಂದು ಹಳೆ ಟ್ರ್ಯಾಕ್ಟರ್ ಇದೆ ಸರ್, ಇದನ್ನು ಸೇಲ್ ಮಾಡಿ ನಾನು ಹೊಸ ಟ್ರ್ಯಾಕ್ಟರ್ ತೊಗೋಬೇಕು, ಇದೆಷ್ಟಕ್ಕೆ ಹೋಗುತ್ತೆ ನೋಡಿ ಸರ್. ಆಗ ಒಂದು ಶೋರೂಮ್ ಅವ್ರು ಹೇಳ್ತಾರೆ, ಸರ್ 1 ಲಕ್ಷಕ್ಕೆ ಹೋಗುತ್ತೆ ಸರ್. ಇನ್ನೊಂದು ಶೋರೂಮ್ಗೆ ಹೋಗ್ತಾರೆ, ಸರ್ 1.5 ಲಕ್ಷ ಹೋಗುತ್ತೆ ಸರ್. ಇನ್ನೂ ಒಂದು ಶೋರೂಮ್ ಹೋಗ್ತಾರೆ, ಸರ್ 2 ಲಕ್ಷಕ್ಕೆ ತೊಗೊತೀವಿ ಸರ್. ಓಕೆ ಫೈನ್. ಹಾಗಾದರೆ ಆ ಮೂಲ ಟ್ರ್ಯಾಕ್ಟ್ರಿ ಬೆಲೆ ಎಷ್ಟು ಅನ್ನೋದು ರೈತನಿಗೆ ಗೊತ್ತಾಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ಸರ್ ಕಂಡೀಷನ್ ಮೇಲೆ ಡಿಪೆಂಡು, ಹಂಗೆ ಹಿಂಗೆ. ಸರ್ ಅವೆಲ್ಲ ಸುಳ್ಳು. ಯಾಕಿದ್ದು ಅದೆಲ್ಲ ಸುಳ್ಳು ಅಂತ ಹೇಳ್ತಾಯಿದ್ದೀನಿ ಅಂತಂದರೆ, ನಿಮಗೆ ಕೊಡ್ತಾ ಇರೋಂಥ ಟ್ರ್ಯಾಕ್ಟ್ರಿ ಬೆಲೆ ಫಸ್ಟು ನಿಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ಸೇಲ್ ಮಾಡ್ತಾರಂಥ ಟ್ರ್ಯಾಕ್ಟರ್ ಬೆಲೆ ನಿಮಗೆ ಹೆಂಗೆ ಗೊತ್ತು? ನೀವು ಯಾವುದೇ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ಗಳಿಗೆ ತೊಗೊಂಡೋದ್ರೆ ಅವರು ಹಾಕುವಂಥ ಮೂಲ ಬೆಲೆ 1 ಲಕ್ಷ ರೂಪಾಯಿ. ನೀವು ಯಾವುದೇ ಶೋರೂಮ್ಗೆ ಹೋಗಿ ಅವ್ರು ಹೇಳ್ಬೋದು, ನಿಮಗೆ ಅಷ್ಟು ಡಿಸ್ಕೌಂಟ್ ಕೊಡ್ತೀನಿ, ಇಷ್ಟು ಡಿಸ್ಕೌಂಟ್ ಕೊಡ್ತೀನಿ. ಇದೆಲ್ಲ ಶುದ್ಧ ಸುಳ್ಳು. ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 1 ರಿಂದ 1.5 ಲಕ್ಷ ರೂಪಾಯಿ ಕೊಟ್ಟರೆ ದೊಡ್ಡದು ಯಾವುದೇ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಿಗೆ. ಓಕೆ,
ನೀವು ಆ ಟ್ರ್ಯಾಕ್ಟರ್ ತೊಗೊತಾರೆ ಸರ್ 5 ಲಕ್ಷ ಮತ್ತು 7 ಲಕ್ಷ ಟ್ರ್ಯಾಕ್ಟರ್ ನನಗೆ 1.5 ಲಕ್ಷ 2 ಲಕ್ಷ ಡಿಸ್ಕೌಂಟ್ ಸಿಗ್ತಾಯಿಲ್ಲ ಸರ್. ಇಲ್ಲ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನೀವು ಯಾವಾಗಲೂ ಇನ್ವಾಯ್ಸ್ ಕಾಪಿ ಕೇಳಿ. ಯಾಕೆ ಇನ್ವಾಯ್ಸ್ ಕಾಪಿ ಕೇಳಿ ಅಂದರೆ ಎಲ್ಲ ಟ್ರ್ಯಾಕ್ಟರ್ ಶೋರೂಮ್ನವ್ರು ನಿಮಗೆ ಹೆಂಗೆ ಮೋಸ ಮಾಡ್ತಾಯಿದ್ದಾರೆ ಅನ್ನೋದು ಹೇಳ್ತೀನಿ. ಈ ಹಿಂದೆ ಸ್ವರಾಜ್ ಕಂಪನಿ ಪಂಜಾಬ್ ಟ್ರ್ಯಾಕ್ಟರ್ಸ್ ಆ್ಯಂಡ್ ಕಂಪನಿ ಅವ್ರ ಕಡೆಯಿಂದ ನಡೀತಾ ಇತ್ತು, ಅಂದರೆ ಪಂಜಾಬ್ ಟ್ರ್ಯಾಕ್ಟರ್ಸ್ ಅವ್ರ ಕಡೆಯಿಂದ ನಡೀತಾ ಇತ್ತು. ಆಗ ಏನಾಗ್ತಾಯಿತ್ತು ಅಂದರೆ ಪ್ರತಿಯೊಂದು ಶೋರೂಮವ್ರಿಗೂ ಕೂಡ ಅವರ ಡಿ ಪಿ ಪ್ರೈಸ್, ಅಂದರೆ ಯಾವ ಮೂಲೆ ಬೆಲೆಗೆ ಶೋರೂಮ್ ಅವರು ಪರ್ಚೇಸ್ ಮಾಡಿರ್ತಾರೆ ಮತ್ತು ಯಾವ ಬೆಲೆಗೆ ಅವರು ರೈತರಿಗೆ ಮಾರಬೇಕು ಅನ್ನೋ MRP ಲಿಸ್ಟನ್ನು ಕಂಪನಿಯಿಂದ ಕೊಡ್ತಾಯಿತ್ತು. ಸರ್ ಈಗೇನು ಕೊಡ್ತಾ ಇಲ್ವಾ? ಇಲ್ಲ. ನೀವು ಯಾವುದೇ ಶೋರೂಮ್ಗಳಿಗೆ ಹೋಗಿ MRP ಲಿಸ್ಟನ್ನು ಕಂಪ್ನಿಯಿಂದ ಬಂದಿರೋದು ತೋರಿಸಿ ಅಂತಂದರೆ ಯಾವ ಶೋರೂಮ್ಗಳಲ್ಲೂ ಕೂಡ ಇಲ್ಲ. ನೀವು ಅವರ ಸೇಲ್ಸ್ ಆಫೀಸರ್ ಕೇಳಿ, ಡಿವಿಷನಲ್ ಮ್ಯಾನೇಜರ್ ಕೇಳಿ, ಝೋನಲ್ ಮ್ಯಾನೇಜರ್ ಕೇಳಿದರೆ ಒಂದೇ ಮಾತು, ಕಂಪನಿಯಿಂದ ಕೊಟ್ಟಿಲ್ಲ. ಇದ್ರ ಬಗ್ಗೆ ನೀವೇನಾದ್ರೂ ರೈತ ಸಂಘಟನೆಗಳ ಹತ್ರ ಹೋಗಿ ಅವ್ರವ್ರ ಕಮಿಷನ್ ಬರೋದು ಮಾತ್ರ ನೋಡ್ಕೊತಾರೆ. ನಾವು ಹೋರಾಟ ಮಾಡೋಣ ಬನ್ನಿ ಸರ್, ಇದ್ರ ಬಗ್ಗೆ ಕೇಳೋಣ. ಅವರಿಗೆ ದುಡ್ಡು ಬರೋ ಮಾತ್ರ ಬೇಕು. ಇಂಥ ರೈತರಿಗೆ ಉಪಯೋಗವಂತಾಗ ಯಾವ ಹೋರಾಟಗಳು ಕೂಡ ಬೇಕಾಗಿಲ್ಲ. ಏನಾದರೂ ಆ ಥರ ಯಾವ್ದಾರ ಸಂಘಟನೆಗಳಿದ್ದರೆ ದಯವಿಟ್ಟು ನನಗೆ ತಿಳಿಸಿ, ನಾನು ಕೂಡ ಬಂದು ಜಾಯ್ನ್ ಆಗ್ತೀನಿ. ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭರವಸೆ ಎಲ್ಲ ನಾನು ಬರ್ತೀನಿ. ಓಕೆ, ಕೇಳಿ. ಏಕೆಂದರೆ ಕಂಪನಿಗಳಿಂದ ಇನ್ವಾಯ್ಸ್ ಕಾಪಿ ಕೊಡ್ತಾ ಇಲ್ಲ. ಪ್ರತಿಯೊಂದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡಿ ಇನ್ವಾಯ್ಸ್ ಕಾಪಿಗಳಿದೆ. ನನಗೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನನಗೆ ಗೊತ್ತಿರೋಂಥ ಒಬ್ಬ ಟ್ರ್ಯಾಕ್ಟರ್ ಶೋರೂಮ್ ಓನರು ಸುಮಾರು 50 ವರ್ಷ ಆಗಿದೆ. ಅವ್ರು ಹೇಳ್ತಾ ಇರೋದಷ್ಟೇ, ಸರ್ ನಾವು ರೈತರಿಂದ ಅನ್ನ ತಿಂತಾಯಿದ್ದೀವಿ, ಆದರೆ ರೈತರಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ. ಪ್ರತಿದಿನ ತಿಂತಾಯಿರೋ ಅಂಥ ಅನ್ನ ನನಗೆ ಜೀರ್ಣ ಆಗ್ತಾಯಿಲ್ಲ. ಆ ಸಲುವಾಗಿ ಅವರು ಭಾಳಷ್ಟು ಮುಖ್ಯಮಂತ್ರಿಗಳು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಅಥವಾ ಆಡಳಿತ ಪಕ್ಷದವ್ರು ಇರ್ಬೋದು, ಎಲ್ಲರನ್ನೂ ಕೂಡ ಮಾತಾಡಿದ್ರು ಸದನದಲ್ಲೂ. ಅಂದರೆ ಸಂಸತ್ ಸದನದಲ್ಲಿ ಈ ಬಗ್ಗೆ ದಾವಣಗೆರೆ ಮಾಜಿ ಸಂಸದರು ಕೂಡ ಇದ್ರ ಬಗ್ಗೆ ಒಮ್ಮೆ ಚರ್ಚೆ ಮಾಡ್ತಾರೆ. ಈ ಥರ MRP ದರ ನಿಗದಿ ಆಗಿದೆ, ಅದನ್ನು ಮಾಡಿ ಅಂತ ಅಂದ್ಬಿಟ್ಟು. ಆದರೆ ಇದುವರೆಗೂ ಕೂಡ ಅದು ಪುಸ್ತಕದಲ್ಲಿದೆ ಹೊರತು ಪುಸ್ತಕ ಬಿಟ್ಟು ಆಚೆ ಬಂದಿಲ್ಲ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಾಯಿತು. ಹಾಗೆ ಭಾರತೀಯ ಕಿಸಾನ್ ಸಂಘದವರು ಕೂಡ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಅದು ಕೂಡ ಸಾಧ್ಯವಾಗಲಿಲ್ಲ. ಅವರು ಹೇಳಿದ್ರು ಎಲ್ಲ ಟ್ರ್ಯಾಕ್ಟರ್ನ ನಾವು ಇದನ್ನು ಬಂದ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ, ಎಲ್ಲ ರೈತರಿಗೂ ತಿಳಿಸ್ತೀವಿ, ನಿಮ್ಮ ಶೋರೂಮ್ಗಳ ಮುಂದೆ ಧರಣಿ ಮಾಡ್ತೀವಿ. ಆ ನಂತರದಲ್ಲಿ ಯಾರ್ಯಾರಿಗೆ ಏನೇನು ಸಿಗ್ತೋ ಏನೋ ಈ ಧರಣಿ ಅಲ್ಲಿಗೆ ಇದಾಯಿತು. ಅದಾದ ನಂತರದಲ್ಲೂ ಕೂಡ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಹಾಗಾಗಿ ನೀವು ಎಲ್ಲ ರೈತರುಗಳು ಕೂಡ ನೀವು ಮೊದಲು ಬುದ್ಧಿವಂತರಾಗಿ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ. ಆಗ ಅಕ್ಕಪಕ್ಕದವರು, ನಾನು ಮುಖ್ಯವಾಗಿ ನಿಮಗೆ ಹೇಳುವಂಥದ್ದು, ಏಕೆಂದರೆ ನೀವು ಕ್ವಶ್ಚನ್ ಮಾಡಿದ್ರೆ ಅಷ್ಟೇ ಇಲ್ಲಿ ಸಿಗುವಂಥದ್ದಾಗಿರೋದ್ರಿಂದ ಕ್ವಶ್ಚನ್ ಮಾಡಿ. ಈಗ ನೀವು ಇವತ್ತು ಕ್ವಶ್ಚನ್ ಮಾಡಿಲ್ಲ, ನಾಳೆ ಟೊಮೊಟೊ ಬೆಲೆ 100 ರೂಪಾಯಿ ಆಯಿತು, ಅವಾಗ ಕ್ವಶ್ಚನ್ ಮಾಡ್ತೀರಾ. ಏನು 25 ರೂಪಾಯಿ ಖರ್ಚು ಮಾಡಿದ್ರೆ 75 ರೂಪಾಯಿ ಲಾಭ ತೊಗೊತಾ ಇದ್ದಾರೆ. ಸರ್ ಅಲ್ಲಿ 75 ರೂಪಾಯಿ ಲಾಭ ತೊಗೊತಾರೆ, 25 ರೂಪಾಯಿ ಖರ್ಚು ಮಾಡಿ ರೈತರಿಗೆ ಕೊಡುವಂಥ ಬಳಸುವಂಥ ವಸ್ತುಗಳಿಗೆ ಅದ್ರ ಬಗ್ಗೆ ಯಾರೂ ಇದನ್ನು ಮಾಡ್ತಾಯಿಲ್ಲ. ನಾನು ಒಂದು ಅಂಗಡಿ ಹೋಗಿ ಶಾಂಪೂ ರೇಟ್ ಕೇಳಿದ್ರೆ 1 ರೂಪಾಯಿ ಹೇಳ್ತಾರೆ. ಯಾಕೆ? ಅದ್ರ ಮೇಲೆ ಪ್ರಿಂಟ್ ಆಗಿದೆ. ನೀವು ಪ್ರಿಂಟ್ ಮಾಡಿಯಲ್ಲ, ಸ್ಟಿಕ್ಕರ್ ಪ್ರಿಂಟ್ ಮಾಡಿ ಹಾಕಿಯಲ್ಲ, ತೋರಿಸಿಯಲ್ಲ ಇಷ್ಟೇ ಪ್ರೈಸು ಅಂತ ಅಂದ್ಬಿಟ್ಟು ನೀವು ಟ್ಯಾಕ್ಸ್ ಕಟ್ತೀರಿ, ನಾವು ಟ್ಯಾಕ್ಸ್ ಕಟ್ತೀವಿ. ತೋರಿಸೋದಕ್ಕೇನು? ಹೌದಲ್ವಾ? ಹಾಗಾಗಿ ಈ ವಿಚಾರನ ನೀವು ಶೇರ್ಸ್ ಮಾಡಿ, ಲೈಕ್ ಮಾಡಿ ಅನ್ನೋದಕ್ಕಿಂತ ಈ ವಿಚಾರವನ್ನು ತಿಳಿಸಿ, ಭಾಳಷ್ಟು ಜನಕ್ಕೆ ಶೇರ್ ಮಾಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಧನ್ಯವಾದಗಳು.